ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅರ್ಜುನ್ಗಿ ಬಿಜಾಪುರದಿಂದ ಜಮಖಂಡಿಗೆ ಹೋಗುವ ರಸ್ತೆಯಲ್ಲಿ ಅರ್ಜುನ್ಗಿ ಎಂಬ ಗ್ರಾಮದಲ್ಲಿ ಈ ಶೋರೂಮ್ ಇರುತ್ತದೆ. ಈ ಶೋರೂಮ್ದಲ್ಲಿ ಇರ್ತಕ್ಕಂಥ ಮಿಷಿನ್ಗಳು ಪ್ರತಿಯೊಂದು ಮಿಷಿನ್ ಹೆವಿ ಗೇಜ್ ಹಾಗೂ ಮೋಡಿಫೈಡ್ ಇರ್ತಕ್ಕಂಥ ಮಿಷಿನ್ಗಳಾಗಿವೆ. ವರ್ಷ ಹೊಸ ಮಾದರಿಯ ಮೋಡಿಫೈಡ್ ಇರ್ತಕ್ಕಂಥ ಮಿಷಿನ್ಗಳನ್ನು ರೈತರಿಗೆ ಒದಗಿಸಿಕೊಡಲಾಗುತ್ತದೆ. ಹೀಗೆ ರೈತ ಬಾಂಧವರು ನೀವೆಲ್ಲರೂ ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರೈತ ಬಾಂಧವರು ಹೊಡ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಕಂಪ್ನಿಯಿಂದ ಬಂದಿರುವಲ್ಲ, ಯಾರು ಡೆಮೋ ಹೊಡೆದಿರೋದಲ್ಲ. ಇದು ಒಂದೊಂದು ವಿಡಿಯೋಗಳು ಏನೈತಲ್ಲ ಒಂದೊಂದು ರೈತರೇ ಕಳಿಸಿರೋದು. ಅದೇ ಥರನಾಗಿ ನೀವು ನೋಡ್ಕೊಳ್ರಿ, ಇದು ಹೆಚ್ಚು ಗುಲ್ಬರ್ಗ, ಬಾಗಲಕೋಟ್, ಚಳ್ಳಕೆರೆ ಮತ್ತು ಹೊಸಪೇಟೆ ಹಾಗೂ ಬಳ್ಳಾರಿ, ಕೊಪ್ಪಳ, ಬಾದಾಮಿ ಈ ಏರಿಯಾದಲ್ಲಿ ನಡೀತಕ್ಕಂತಹ ಮಿಷಿನ್ಗಳು. ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಸಲ ಜಾಸ್ತಿ 2025ರಲ್ಲಿ ಏನು ಸೀಸನ್ ಇತ್ತಲ್ಲ, ಇಲ್ಲಿ ಹುಬ್ಬಳ್ಳಿ ಧಾರವಾಡ ಗದಗಿನಲ್ಲಿ ಹೆಚ್ಚು ಮಾರುಕಟ್ಟೆಯಲ್ಲಿ ಸೇಲ್ ಆದಂಥ ಮಿಷನ್ ಅಂತ ಹೇಳ್ಬೋದು. ಅವರು ಎಲ್ಲ ರೈತರು ಮನೆ ಮೆಚ್ಚಿದ ಮಿಷನ್ ಇದು. ಯಾಕಂದರೆ ಇದರಲ್ಲಿ ಒಬ್ಬರು ಎಲ್ಲ ರೈತರದ ವಿಡಿಯೋಗಳನ್ನು ನೋಡ್ರಿ, ಆ ರೈತರು ಎಷ್ಟು ಖುಷಿಯಿಂದ ಮಾಡ್ತಾಯಿದ್ದಾರೆ ನೋಡ್ರಿ. ಎಷ್ಟು ಕ್ಲೀನಿಂಗ್ ಬರ್ತಕ್ಕಂಥ ಮಿಷನ್ಗಳು ಹಾಗೂ ಹೈ ಸ್ಪೀಡ್ ಮಿಷಿನ್ಗಳನ್ನು ಯಾರಾದರೂ ಖುಷಿ ಪಡ್ತಾ ಇರ್ತಾರೆ ರೈತರು. ಎಲ್ಲ ರೈತರು ಖುಷಿ ಆಗೋದೆ, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಷ್ಟೇ. ನೋಡಿ, ಈ ಥರ ಕ್ಲೀನಿಂಗ್ ಬಂದು ಡೈರೆಕ್ಟ್ ಇದರಲ್ಲಿ ಪ್ರೆಸಿಂಗ್ ಮಾಡಿ ನೀವು ಸೀದಾ ಮಾರ್ಕೆಟಿಂಗಿನ ಒಯ್ಬೋದು. ಇದರಲ್ಲಿ ಮತ್ತು ಕ್ಲೀನಿಂಗ್ ಮಿಷಿನ್ ಹಾಕಿರಿ, ಅದರಲ್ಲಿ ಹಾಕಿರಿ, ಇದು ಹಾಕಿರಿ, ಯಾವ ಜಂಜಟನೇ ಇರೋಲ್ಲ. ಒಬ್ಬರು ರೈತರಂತಲ್ಲಿ ಹೋದರೆ ಆಯಿತು, ಅಲ್ಲಿ ಏನು ರ್ಯಾಶ್ ಮುಗಿತಾ ಓದ್ಬಿಡಿ ಮಾರ್ಕೆಟಿಂಗ್, ಆ ಥರ ಕ್ಲೀನಿಂಗ್ ಬರುತ್ತೆ. ನಿಮ್ಮ ಹತ್ರ ಇದರಲ್ಲಿ 2 ಆಪ್ಷನ್ ಇವೆ. ಇದರಲ್ಲಿ ಹೆವಿ ಗೇಜ್ ಮಿಷಿನು ಹಾಗೂ ಮೋಡಿಫೈಡ್. ನೋಡಿ ರೈತರು ಯಾವ ಥರ ಹೊಡೆದು ರಾಶಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಮಲ್ಲಿ ಹೆಚ್ಚು ರೈತರು ಜಾಸ್ತಿ ಇದ್ದರೆ, ಅಂದರೆ ಲೇಬರ್ ಜಾಸ್ತಿ ಇದ್ದರೆ, ನೀವೇನಾದರೂ ಬಾಡಿಗೆ ಹೊಡಿತಕ್ಕಂಥ ರೈತರಿದ್ದರೆ ಅವ್ರು ಏನು ಮಾಡ್ಬೋದು, ಇದ್ರಾಗ ಹೈಗೇರ್ ಆಪ್ಷನ್ ಇದೆ. ಇದರಲ್ಲಿ ನೀವು ಹೈಗೇರ್ ಹಾಕಿ ಜಾಸ್ತಿ ಔಟ್ಪುಟ್ ತೊಗೋಬೋದು. ಕಮ್ಮಿ ಸಮಯದಲ್ಲಿ ಹೆಚ್ಚಿನ ರಾಶಿಯನ್ನು ಮಾಡ್ಬೋದು. ನಿಮ್ಮ ಹತ್ರ ಇಲ್ಲ, ಒಬ್ಬರು ಗಂಟೆಗಟ್ಟಲೆ ಹೊಡಿತಿರ್ತಾರೆ, ನಾವು ಗಂಟೆದಲ್ಲಿ ಹೋಗಿ ಹಚ್ತೀವಿ, ಲೇಬರ್ ಅವರು ಇರ್ತವೆ, ಅವರೇ ಹಾಕ್ತಾರೆ ಅಂತ ಇರ್ತಾರಲ್ಲ, ಅಲ್ಲಿ ಲೇಬರ್ ಕಮ್ಮಿ ಇದ್ದರೆ ನೀವು ಲೋ ಗೇರ್ದಲ್ಲಿ ಹೊಡಿಬೋದು. ಟ್ಯಾಕ್ಟ್ರಿಗೆ ಏನು ಟಚ್ ಮಾಡೋದಿಲ್ಲ, ಒಮ್ಮೆ RPM ಇಟ್ಟರೆ ಮುಗೀತು. ನೀವೇನೇ ಮಿಷಿನ್ ಮಾಡಿದರೂ ಎಲ್ಲ ಮಿಷಿನ್ದಲ್ಲೇ ಹೈಗೇರ್ ಲೋಗೇರ್ ಆಪ್ಷನ್ ಇಟ್ಟಿದ್ದಾರೆ. ಇದು ಹೊಸ ಮಾದರಿ. ಇನ್ನೊಂದು ಸುದೇಶನ ಎಲ್ಲ ಕಾಪಿ ಮಾಡ್ತಾರೆ, ಎಲ್ಲರೂ ಕಾಪಿ ಮಾಡ್ತಾರೆ, ಅದು ಬೇರೆ ಚೀಸು. ಅದು ಏನು ಪ್ರಾಕ್ಟಿಕಲ್ಲು ಗ್ರೌಂಡ್ನಲ್ಲಿ ಹೋಗಿ ಅನುಭವಸ್ಥರು ರೈತರು, ಈ ಪ್ರಗತಿಪರ ರೈತರು ಎಲ್ಲರೂ ನಮಗೆ ಈ ಥರ ಬೇಕು ಅಂತ ಹೇಳಿ ಏನು ಮಾಡಿಫೈಡ್ ಮಾಡಿಸಿದ್ರಲ್ಲ, ಆ ಮಿಷಿನ್ ವಿಡಿಯೋಗಳು ನಿಮ್ಮ ಹತ್ರ ಇವೆ. ನೀವೆಲ್ಲ ಪ್ರತಿಯೊಂದು ವಿಡಿಯೋಗಳು ನೋಡ್ಬೋದು. ತೊಗರಿ ಅಂತೂ ನೀವು ನೋಡ್ತಾ ಇದ್ರೆ ಒಂದು 2-3 ವಿಡಿಯೋ ತೊಗರಿ ತೋರಿಸ್ತಾ ಇದ್ದೀನಿ ನಾನು. ಇಷ್ಟು ಕ್ಲೀನಿಂಗು, ಇಷ್ಟು ಹೈ ಸ್ಪೀಡ್ ಮಿಷಿನ್ನು ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ನಾನು ಎಲ್ಲ ಥರ 2016 ಹಿಡ್ಕೊಂಡು ಮಿಷಿನ್ ಕೊಟ್ಟಿದ್ದೀನಿ ಎಲ್ಲ ರೈತ ಬಾಂಧವ್ರಿಗೆ. ಆದರೆ ಈ ಮಿಷಿನ್ ಥರ ಯಾವ ಮಿಷಿನ್ಗಳು ಹೈ ಸ್ಪೀಡ್ ಬಂದಿಲ್ಲ. ಮತ್ತು ಮೊದಲು ಯಾವುದೇ ಮಿಷಿನ್ ಬಂದು ನೀವು ಇದಕ್ಕೆ ಚಾಲೆಂಜ್ ಆಗಿ ಪಡಿಬೋದು. 1-2 ಜಾಗದಲ್ಲಿ ನಿಮಗೂ ನಾನು ಡೆಮೋ ಪೀಸ್ ಇಟ್ಟಿದ್ದೀನಿ. ರೈತರು ಬೇಕಂದರೆ ಅಲ್ಲಿ ಹೋಗಿ ನೋಡ್ಬೋದು. ನೀವು ಏನಾದರೂ ಇಲ್ಲರಿ ನಿಮ್ಗಿಂತಲೂ ನಮ್ಮ ಹತ್ರ ಒಂದು ಮಿಷನ್ ಇದೆ, ನಿಮ್ಗಿಂತಲೂ ಹೈ ಸ್ಪೀಡ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ, ನೀವು ಹೇಳ್ತಕ್ಕಂಥ ಮಿಷಿನ್ಗಿಂತಲೂ ನಮ್ಮ ಚಲೋ ಅಂತಕ್ಕಂಥ ಯಾರಾದರೂ ಕರ್ನಾಟಕದಲ್ಲಿ ನನ್ನ ಕಾಂಪಿಟೇಷನ್ ಹಾಕೋರಿದ್ದರೆ ಬಿಜಾಪುರ ಡಿಸ್ಟಿಕ್ ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದಲ್ಲಿ ಹಾಗೂ ಬಿಜಾಪುರದಲ್ಲಿ ಹಾಗೂ ಅರ್ಜುನ್ಗಿದಲ್ಲಿ ಸಿರ್ಫ್ ಡೆಮೋ ಹೊಡ್ಯಾಕಂತ ಪೀಸ್ಗಳು ಇಟ್ಟಿದ್ದೀನಿ. ನೀವು ಯಾರಾದರೂ ಬಂದಿದ್ರೆ ಸೈಡ್ ಹಾಕಿ ಹೊಡಿಬೋದು. ಯಾರ್ಯಾರು ರಾಶಿ ಮಿಷಿನ್ ಕಂಪ್ನಿಯವ್ರು ತೊಗೊಂಡು ಬಂದ್ರಿ, ಸೇಮ್ ಟ್ಯಾಕ್ಟರ್ ಹಾಕ್ರಿ, ಸೇಮ್ ರೇಸ್ ಇದ್ರಿ. ಪ್ರತಿಯೊಂದು ಮಿಷಿನ್ಗೂ 2-3 ಕ್ವಿಂಟಲ್ ಮಿಷಿನ್ ನಮ್ದು ಚೇಂಜ್ ಮಾಡಿ ತೋರಿಸ್ಲಿಲ್ಲ ಅಂದರೆ ನಾನು ಕೇಳ್ಬೋದು. ನೀವು ಹಂಗೆ ಎಲ್ಲ ರೈತರು ನೋಡ್ಕೊಂಡು ಈ ಸಲ ನನಗೆ ಭಾಳ ಸಹಾಯ ಮಾಡಿದ್ದೀರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ, ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿದ್ದೀರಿ. ಇದೇ ಥರ ನಿಮ್ಮದು ಪ್ರತಿಯೊಂದು ಸಲಹೆ ಸಹಕಾರ ನಮ್ಮ ಮ್ಯಾಗಿರಲಿ. ನೀವು ಯಾವ ಥರ ನಿಮ್ಗೆ ಅನುಕೂಲ ಐತಲ್ಲ ಅದನ್ನು ಯಾವ ರೈತರು ಇನ್ನೂ ಏನಾದರೂ ಎಡಿಟ್ ಇದರಲ್ಲಿ ಮಾಡಿದರೆ, ಯಾಕಂದರೆ ಮ್ಯಾನುಫ್ಯಾಕ್ಚರ್ದಲ್ಲಿ ಏನು ಮಾಡ್ತಾರೆ ಅದನ್ನು ಬೇರೆ, ಅದನ್ನು ನೀವೇನು ಮಾಡ್ತೀರಲ್ಲ ಅದು ನಿಮಗೆ ಅನುಭವ ತಕ್ಕಂತೆ ಇರುತ್ತೆ. ನಿಮಗೇನಾದರೂ ಈ ಥರ ಮಾಡಿದರೆ ಮುಂದೆ ಅನುಕೂಲ ಆಗಿದೆ ಸರ್ ಅನ್ನುವಂಥ ಏನೋ ಮಾಹಿತಿ ಇದ್ರೂ ಈ ತಿಳ್ಕೊಂಡ ನಂಬರ್ ಏನದಾವಲ್ಲ ಇವ್ರು ಕರೆ ಮಾಡಿ, ಸರ್ ಮುಂದಿನ ರೈತರಿಗೆ ಈ ಥರ ಮಾಡಿಕೊಡ್ರಿ ಅಂದರೆ ನಾನು ಪ್ರತಿಯೊಂದಕ್ಕೂ ಸಹಾಯ ಮಾಡ್ತೀನಿ. ಆ ಥರ ಮಾಡಿಕೊಡ್ತೀನಿ. ಯಾಕಂದ್ರೆ ನಿಮಗೆ ಅನುಕೂಲ ಆಗುವಂಗೆ ಇರಬೇಕು ಮಿಷಿನು, ಕಂಪ್ನಿಯವ್ರಿಗೆಲ್ಲ.
ಅದಕ್ಕೆ ನಿಮಗೆ ಏನಾದ್ರು ಎಡಿಟ್ ನನ್ನ ಅನಿಸಿಕೆ ಪ್ರಕಾರ ಕರ್ನಾಟಕದಲ್ಲಿ ಯಾರು ನೀವು ಎಕ್ಸ್ಟ್ರಾ ಇದಕ್ಕೆ ನಾವು ಈ ಮಾಡಿಸಿದ್ವಿ ಅದು ಮಾಡಿಸಿದ್ವಿ ಅಂತ ಇಲ್ಲ. ಹಂಗೇನು ರೈತರದಲ್ಲಿ ತಲೆಯಲ್ಲಿತ್ತು ನಾವು ಹಿಂಗೆ ಮಾಡಿಸಿದ್ರೆ ಇದು ಅನುಕೂಲ ಆಗಿದೆ ಅನ್ನೋಂಗಿದ್ರೆ ನನಗೆ ಹೇಳ್ಬೋದು, ನಾ ಅದನ್ನೂ ಮಾಡಿಸ್ಕೊಡಕ್ಕೆ ತಯಾರಿದ್ದೀನಿ. ಅದೇ ರೈತರಾಗಿ ಇದರಲ್ಲಿ 216 ಬ್ಲೇಡ್ ಇವೆ. ಪ್ರತಿಯೊಂದು ಮಿಷಿನ್ಗಳು 196 ರಗಡ ಆಯಿತು. ಅದೇ ಥರನಾಗಿ ಟ್ಯಾಕ್ಟರ್ದಾಗಲಿ ನೀವು ಪ್ರತಿಯೊಂದು ನೋಡ್ತೀರಾ, ಡ್ರಮ್ ಸೈಜ್ ಆಗಲಿ ನಿಮ್ಗೇನು ಬೇಕು, ವೇಟ್ ವೀಲ್ ವಜನ್ ಎಷ್ಟು ವಜನ್ ಇರ್ತೈತಲ್ಲ ಅಷ್ಟು ಗಾಡಿಗೆ ಲೋಡ್ ಬೀಳಂಗಿಲ್ಲ. ಮತ್ತು ವೇಟ್ ವೀಲ್ ಹಗರ್ ಇದ್ದರೆ ಗಾಡಿಗೆ ರೇಸ್ ಜಾಸ್ತಿ ಕೊಡಬೇಕಾಗುತ್ತೆ. ಇದರಲ್ಲಿ ನೋಡಿ ಮಣ್ಣು ಕಾಳು ಬೇರೆ ಬೀಳುತ್ತೆ, ಮಣ್ಣು ಬೇಳೆ ಬರುತ್ತೆ, ಬಂಡಿ ಬೇಳೆ ಬರುತ್ತೆ, ಲೇಬರ್ ಕಮ್ಮಿ ಹತ್ತುತ್ತೆ. ಅದೇ ಥರನಾಗಿ ನೀವು ವೇಟ್ ವೀಲ್ ಏನವದಾವಲ್ಲ ಪ್ರತಿಯೊಬ್ಬರು ಯಾರೋ ಕಂಪ್ನಿಯವ್ರು ಹಾಕಿರೋ ಒಂದು ಕ್ವಿಂಟಲ್ ಹಾಕುತ್ತಾರೆ. ಅದೇ 1 ಕ್ವಿಂಟಲ್ನು 60 kg ನಮ್ಮ ಪ್ರತಿಯೊಂದು ವೇಟ್ ವೀಲ್ ಇವೆ. ಅದೇ ಥರನಾಗಿ ಮಿಷನ್ದಲ್ಲಿ ಯಾರೇ ಕಂಪ್ನಿಯವ್ರು 3 ಹಾಕಿದ್ದಾರೆ, ಈಗ ನಮ್ಮ ಕಂಪ್ನಿಯಲ್ಲಿ 4 ಹಾಕ್ತಾ ಇದ್ದೀವಿ. ಯಾಕೆ, ಎಷ್ಟು ವಜನ್ ವೇಟ್ ವೀಲ್ ಇರುತ್ತಲ್ಲ ಅಷ್ಟು ಟ್ಯಾಕ್ಟ್ರಿಗೆ ಈಜಿ ಇರುತ್ತೆ, ಟ್ಯಾಕ್ಟ್ರಿಗೆ ಹೊಡೆದು ಕೊಡಲ್ಲ. ಒಮ್ಮೆ ತಿರುಗಿಸ್ಬಿಟ್ರೆ ಸಾಕು, ವೇಟ್ ವೀಲ್ ಮೇಲೆ ತಿರುಗಬೇಕು, ಆ ಥರ ಇರಬೇಕು. ಹಂಗಾರೆ ಏನಾಗುತ್ತೆ, ರೈತ ಬಂದವರಿಗೆ ಡೀಸೆಲ್ನು ಉಳಿತಾಯ ಆಗುತ್ತೆ, ಅವ್ರ ರಾಶಿನೂ ಜಾಸ್ತಿ ಬರುತ್ತೆ, ಟ್ಯಾಕ್ಟ್ರಿ ಲೋಡ್ ಇರೋಲ್ಲ. ನಿಮಗೆ ಪ್ರತಿಯೊಂದು ನಾನು ವಿಡಿಯೋಗಳನ್ನು ಇದರಲ್ಲಿ ಸಣ್ಣ ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ನೀವು ಏನಾದರೂ ಪ್ರೆಸೆಂಟ್ಲಿ ಹೋಗಿ ನೋಡಬೇಕು ಅಂತಕ್ಕಂಥ ರೈತರಿದ್ದರೆ ಪರವಾಗಿಲ್ಲ, ನಿಮ್ಗೆ ಕಾಲ್ ಮಾಡಿ ಈ ನಂಬರಿಗೆ. ನಿಮ್ಗೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಮಿಷನ್ ಇದ್ದರೆ ಅಲ್ಲಿ ಹೋಗಿ ರೈತ ಬಾಂಧವರಲ್ಲಿ ನೋಡ್ಕೊಳ್ರಿ, ಅವ್ರ ಬಾಯಿಂದನೂ ಕೇಳ್ಕೊಳ್ರಿ, ಅವ್ರ ಇಷ್ಟ ಏನಾಯಿತು ಏನಿಲ್ಲ ಎಲ್ಲ ರೈತರು ಹೇಳ್ತಾರೆ. ಎಲ್ಲ ಡೀಲರ್ಗಳು ನಾವೇ ಚಲೋ ಅಂತ ಹೇಳ್ತಾರೆ, ಆದರೆ ರೈತರಿಗೆ ಏನು ಅಂಬೋದು ಅನುಭವ ಹೇಳ್ತಾರೆ. ಅದರಲ್ಲಿ ಏನು ನಿಮಗೆ ಹೆಂಗೆ ಅನಿಸ್ತು ನೋಡ್ಕೊಳ್ರಿ. ಪ್ರತಿಯೊಂದು ನಾನು ನಂಬರ್ ಕೊಡ್ತೀನಿ, ಅಲ್ಲಿ ಹೋಗಿ ನೋಡ್ಕೊಂಡು ಬರ್ರಿ. ಪ್ರೆಸೆಂಟ್ಲಿ ರಾಶಿ ಮಾಡ್ತಿದ್ರೆ ಅಲ್ಲಿ ನೋಡ್ಕೊಂಡು ಬರ್ರಿ. ಮುಂದೇನೈತಲ್ಲ ಬಂದು ನಮ್ಮ ಶೋರೂಮ್ದಲ್ಲಿ ನೋಡ್ಕೊಳ್ರಿ, ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಲ್ಲಿ ತೊಗೊಳ್ರಿ. ಆ ರೇಟ್ ಏನೈತಲ್ಲ 5,000 ರೂಪಾಯಿ 10,000 ರೂಪಾಯಿ ಜಾಸ್ತಿ ಇದೆ. ಯಾಕಿದೆ ಅಂದರೆ ನೋಡಿರಿ, BKT ಟೈರ್ ಕೊಡ್ತಾಯಿದ್ದೀನಿ ನಾನು. BKT ಕಂಪ್ನಿ ಟೈರ್ ಫುಲ್ ಕಾಸ್ಟ್ಲಿ ಇರುತ್ತೆ. ಯಾಕಂದ್ರೆ ಇಷ್ಟು ಹೆವಿ ಮಿಷನು ಕಾಸ್ಟ್ಲಿ ಮಿಷನು ಕೊಟ್ಟು ಟೈರ್ ಹಲ್ಕ MRF ಸೀಟ್ ಕೊಟ್ಟರೆ ಏನು ಉಪಯೋಗ ಇರುತ್ತೆ. ಹಾಗಾಗಿ BKT ಕಂಪ್ನಿ ಕೊಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಕಂಪ್ನಿಯಲ್ಲಿ 2024ರಲ್ಲಿ ಹೆಚ್ಚಿನ ಸೇಲಿಂಗ್ ಹಾಗೂ ಇಂಡಿಯಾದ ಪ್ರಶಸ್ತಿ 1 ನಂಬರ್ ಸಿಕ್ಕಿದೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಅವಾರ್ಡ್ ಮಂಕು ಕ್ರಾಪ್ ಪವರ್. ನೀವು ದೂರದ ರೈತರಿದ್ದರೆ ಕರ್ನಾಟಕದ ಎಲ್ಲಿದ್ದರೆ ಏನು ಅಭ್ಯಂತರ ಇಲ್ಲ. ನನ್ನ ಕಡೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೂ ಇದೆ, ಹಾಗೂ ಮೇಸ್ತ್ರಿ ಸರ್ವಿಸಿಂಗ್ ವ್ಯವಸ್ಥೆನೂ ಇದೆ. ಚಾರ್ಜಬಲ್ ಮೇಸ್ತ್ರಿ ಇರ್ತಾರೆ, ಅವ್ರ ಚಾರ್ಜಬಲ್ ಟ್ರಾನ್ಸ್ಪೋರ್ಟ್ ಇರುತ್ತೆ. ನಿಮ್ಮ ಮನೆ ಬಾಗಿಲವರೆಗೆ ತಲುಪಿಸೋ ವ್ಯವಸ್ಥೆ ನಮ್ಮ ಹತ್ರ ಇದೆ. ಆದರೆ ಅದ್ರ ಚಾರ್ಜ್ ಏನೈತಲ್ಲ ರೈತರ ಕಡೆ ಇರುತ್ತೆ. ನೀವು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಬೋದು ಕೆಳಕಂಡ ನಂಬರ್ಗೆ. ಅರೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಅದು ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಹಾಗೂ ನೀವು ಬರೋಕ್ಕಾಗಲ್ಲ, ದೂರ ಇದ್ದರೆ ಅಂದರೆ ಏನು ಅಭ್ಯಂತರ ಇಲ್ಲ. ನೀವು ಅಲ್ಲಿಂದನೂ ನಮ್ಮ ಅಕೌಂಟಿಗೆ ಏನು ಡೀಟೇಲ್ಸ್ ಕೊಡ್ತಾರೆ ಈ ನಂಬರ್ದವರು, ಆ ನಂಬರ್ಗೆ ಅಮೌಂಟ್ ಹಾಕಿರಿ. ಅಲ್ಲಿ ನಿಮ್ಮ ಮನೆ ಬಾಗಿಲು ತಲುಪಿಸುವಂಥ ವ್ಯವಸ್ಥೆ ಏನೈತಲ್ಲ ಅದು ಏನೇ ಇದ್ರೂ ಜವಾಬ್ದಾರಿ ನಮ್ದಿರುತ್ತೆ. ಆದರೆ ನಿಮ್ಮ ಗಾಡಿಗಳಿದ್ರೆ ನೀವು ಕಳಿಸ್ಕೊಡ್ಬೋದು, ನಂದೇನು ಅಭ್ಯಂತರ ಇಲ್ಲ. ಅದೇ ಥರನಾಗಿ ನಮ್ಮ ಕಂಪ್ನಿಯಿಂದ ಒಂದು 5-6 ಎಲ್ಲ ಥ್ರೇಸರ್ಗಳು ನಮ್ಮ ಕಂಪ್ನಿಯಲ್ಲಿವೆ. ಮಲ್ಟಿ ಕ್ರಾಪ್ ಬ್ಯಾಕ್ಟೋಗ್ರಿ, ಮೇಜ್ ಥ್ರೇಸರ್, ಕಂಬೋ ಥ್ರೇಸರ್. ಕಂಬೋ ಅಂತ ಈಗೇನು ಬಂದಿದೆಯಲ್ಲ 2023ರಿಂದ ಚಾಲ್ತಿ ಇದೆ, ಅದು ನಮ್ಮ ಕಂಪ್ನಿದು ಇದೆ. ದಸ್ಮೇಶ್ ಕಂಬೋ ಬ್ಯಾಕ್ ಟೋಕ್ರಿ, ಇದು ದಸ್ಮೇಶ್ ಮಲ್ಟಿಕ್ರಾಪ್ ಗ್ರೋನೋಟ್ ಕಂಬೋ ಮಾಡಲ್ ಅಂತಾರೆ, ಚಾಂಪಿಯನ್ ಮಾಡಲು ಅಂತಾರೆ. ಅದು ಹಸಿದು ಒಣಗಿರೋದು 2 ಮಾಲ್ ಹೊಡಿತೆ. ಅದರಲ್ಲಿನೂ ಹೊಸ ಫ್ಯೂಚರ್ ಇದೆ. ನೀವು ಈಗ ನಮ್ಮ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಏನು ಇದು ಚಾನಲ್ ಐತಲ್ಲ, ಇದರಲ್ಲಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆನೇ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೋಬಹುದು. ಕಂಬೋ ಮಾಡಲ್ ಯಾರಾದ್ರೂ ತಗೋತಿದ್ರೆ, ಮೆಕ್ಕೆಜೋಳ ತಗೋತಿದ್ರೆ ಇಲ್ಲಿ ತೆಳಗಡೆನೂ ವಿಡಿಯೋ ಮಾಡಿದ್ದೀನಿ. ಮೆಕ್ಕೆಜೋಳ ಮಿಷನ್ ಬಗ್ಗೆ ಪೂರ ಡೀಟೇಲ್ಸ್ ಇವೆ, ಆದರೂ ಈ ಥರ ವಿಡಿಯೋಗಳಿವೆ, ಅವ್ನು ನೋಡ್ಕೋಬಹುದು. ಅದೇ ಥರ ಆಗಿ ನೀವು ಬ್ಯಾಕ್ ಟೋಕ್ರಿ ನೋಡ್ತೀರಿ, ಹಲವಾರು ವಿಡಿಯೋಗಳನ್ನು ನಾನು ಸಣ್ಣ ಪುಟ್ಟ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ನೋಡ್ಕೋಬಹುದು. ಆಲ್ ಕರ್ನಾಟಕ ಡೆಲಿವರಿ ಅವ್ರ ಸಬ್ಸಿಡಿಯಲ್ಲಿ ಕೊಡುವ ವ್ಯವಸ್ಥೆನೂ ಇದೆ 2025ರಲ್ಲಿ. ಧನ್ಯವಾದಗಳು ರೈತ ಬಂದವರೇ.